ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಸ್ಟರ್ ಪ್ರಸು. ಪ್ರತಿದಿನದಂತೆ ನಾವು ನಿನ್ನೆ ವಿಜಯಪುರ ಜಿಲ್ಲೆ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡಿದ್ದು, ಅದೇ ರೀತಿ ಮತ್ತೊಂದು ಜಿಲ್ಲೆಯ ಬಗ್ಗೆ, ಅದರ ವಿಶೇಷತೆಗಳ ಬಗ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವಿವತ್ತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಾವಿವತ್ತು ಹಾಕೊಂಡಿದ್ದೀವಿ ಯಾವ ಜಿಲ್ಲೆ ಬಗ್ಗೆ? ಬಾಗಲಕೋಟೆ ಜಿಲ್ಲೆ ಬಗ್ಗೆ. ಬಾಗಲಕೋಟೆ ಜಿಲ್ಲೆ ಬಗ್ಗೆ ಸಮಯನ ವ್ಯರ್ಥ ಮಾಡದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಿಮ್ ನೆನಪಿರ್ಲಿ, 1997ರಲ್ಲಿ, ಎಷ್ಟರಲ್ಲಿ? 1997ರಲ್ಲಿ ಈ ಬಾಗಲಕೋಟೆ ಜಿಲ್ಲೆ ಏನಿದೆ, ಇದು ವಿಜಯಪುರ ಜಿಲ್ಲೆಯಿಂದ, ಯಾವ ಜಿಲ್ಲೆಯಿಂದ? ವಿಜಯಪುರ ಜಿಲ್ಲೆಯಿಂದ ಏನಾಯ್ತು? ಪ್ರತ್ಯೇಕವಾಗಿತ್ತು. ಏನಾಗಿತ್ತು? ಪ್ರತ್ಯೇಕ ಆಯಿತು 1997ರಲ್ಲಿ. 1997ರಲ್ಲಿ ಏನಾಯ್ತಿದು? ವಿಜಯಪುರ ಜಿಲ್ಲೆಯಿಂದ ಸಪರೇಟ್ ಆಗಿ ತನ್ನದೇ ಆದ ಒಂದು ಜಿಲ್ಲೆಯಾಗಿ ಬಾಗಲಕೋಟೆ ಜಿಲ್ಲೆ ಏನಾಯ್ತು? ಬದಲಾವಣೆಯನ್ನ ಕಾಣ್ತು. ಇದರ ವಿಶೇಷತೆಯನ್ನ ನೋಡೋದಾದ್ರೆ, ಈ ಜಿಲ್ಲೆಯಲ್ಲಿಂದ ಬಿ.ಡಿ. ಜತ್ತಿ ಈ ವ್ಯಕ್ತಿ ಬಗ್ಗೆ ತುಂಬಾ ಕೇಳಿರ್ತೀರಾ. ಬಾಗಲಕೋಟೆಗೆ ಸಂಬಂಧಿಸಿದರು. ಬಿ.ಡಿ. ಜತ್ತಿ ಅನ್ನೋರು ಉಪರಾಷ್ಟ್ರಪತಿಯಾಗಿದ್ದವರು. ಏನಾಗಿದ್ದವರು? ಉಪರಾಷ್ಟ್ರಪತಿಯಾಗಿದ್ದವರು. ಜೊತೆಗೆ ಮೈಸೂರು ರಾಜ್ಯ ಅಂತ ನಾವೇನ್ ಕರಿತೀವಿ, ಮೈಸೂರು ರಾಜ್ಯ ಏನ್ ಕರಿತೀವಿ, ಅದರ ಸಿಎಂ ಆಗಿ ಅಥವಾ ಮುಖ್ಯಮಂತ್ರಿಯಾಗಿ ಕೆಲಸವನ್ನ ನಿರ್ವಹಿಸಿದ ಬಿ.ಡಿ. ಜತ್ತಿಯವರು ಯಾವ ಜಿಲ್ಲೆಯವರು? ಬಾಗಲಕೋಟೆ ಜಿಲ್ಲೆಯವರು. ಅರ್ಥ ಆಗ್ತಿದ್ಯಾ? ಉಪರಾಷ್ಟ್ರಪತಿಯಾಗಿ ಕೆಲಸ ಮಾಡಿದವರು, ಜೊತೆಗೆ ಮೈಸೂರು ರಾಜ್ಯದ ಒಬ್ಬ ಸಿಎಂ ಆಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತ ಬಿ.ಡಿ. ಜತ್ತಿಯವರು ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಿಸಿದವರು. ಇನ್ನೊಂದು ಬಹಳ ಇಂಪಾರ್ಟೆಂಟ್, ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅನ್ನೋ ಊರು ಬಹಳ ಇಂಪಾರ್ಟೆಂಟ್. ಬಾದಾಮಿ ಅನ್ನೋ ಊರಿದೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ. ಈ ಬಾದಾಮಿ ಅನ್ನೋ ಊರು ಬಾದಾಮಿ ಚಾಲುಕ್ಯರ ಏನಾಗಿತ್ತು? ರಾಜಧಾನಿ ಆಗಿತ್ತು. ಏನಾಗಿತ್ತು? ರಾಜಧಾನಿಯಾಗಿತ್ತು. ನಿಮ್ ನೆನಪಿದೆ, ಕನ್ನಡದ ಅತ್ಯಂತ ಪ್ರಮುಖ ಮನೆತನಗಳಲ್ಲಿ ಬಾದಾಮಿ ಚಾಲುಕ್ಯರು ಕೂಡ ಒಬ್ರು. ಅಂತಹ ಬಾದಾಮಿ ಚಾಲುಕ್ಯರ ರಾಜಧಾನಿ ಎಲ್ಲಿದೆ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಇದೆ. ಇದರ ಹಿಂದಿನ ಹೆಸರು ನಿಮ್ ನೆನಪಿದೆ, ಅದು ವಾತಾಪಿ ಅಂತ ಕರಿತಾ ಇದ್ರು. ಇದ್ರ ಏನಂತ ಕರಿತಾ ಇದ್ರು? ವಾತಾಪಿ ಅಂತ ಕರಿತಾ ಇದ್ರು. ಈ ಹಿಂದಿನ ವಾತಾಪಿ ಅಥವಾ ಇವತ್ತಿನ ಈ ಬಾದಾಮಿ ಏನಿದೆ, ಅದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ? ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಇವೆಲ್ಲ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ನ ದೃಷ್ಟಿಯಿಂದ 1 by 1 ನೀವೇನ್ ಮಾಡ್ತಾ ಹೋಗ್ಬೇಕು, ಇದನ್ನ ನೋಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಬಹಳ ಇಂಪಾರ್ಟೆಂಟ್ ನೋಡ್ತಾ ಹೋಗೋಣ. ಬಾದಾಮಿ ಜೊತೆಗೆ ನಿಮ್ ನೆನಪಿರಂಗೆ ಬಾದಾಮಿಯಲ್ಲಿ ಕಪ್ಪೆ ಅರೆಭಟ್ಟ ಶಾಸನ ಪತ್ತೆಯಾಗಿದೆ. ಕಪ್ಪೆ ಅರೆಭಟ್ಟನ ಶಾಸನ ಯಾವುದು? ಕಪ್ಪೆ ಅರೆಭಟ್ಟ ಶಾಸನ ಏನಾಗಿದೆ? ಪತ್ತೆಯಾಗಿದೆ. ಈ ಶಾಸನ ಯಾವ ರೂಪದಲ್ಲಿದೆ ಅಂದ್ರೆ ತ್ರಿಪದಿ ರೂಪದಲ್ಲಿದೆ. ಯಾವ ರೂಪದಲ್ಲಿದೆ? ತ್ರಿಪದಿ ರೂಪದಲ್ಲಿದೆ. ಕಪ್ಪೆ ಅರೆಭಟ್ಟ ಶಾಸನ ಎಲ್ಲಿ ಪತ್ತೆಯಾಗಿದೆ ಅಂದ್ರೆ ಬಾದಾಮಿಲಿ ಪತ್ತೆಯಾಗಿದೆ. ಆ ಬಾದಾಮಿ ಎಲ್ಲಿದೆ ಅಂದ್ರೆ ಎಲ್ಲಿ ಬರುತ್ತೆ? ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತಾ ಹೋಗುತ್ತೆ. ಕಪ್ಪೆ ಅರೆಭಟ್ಟನ ಶಾಸನ ಯಾವ ಇದರಲ್ಲಿದೆ ಅಂದ್ರೆ ತ್ರಿಪದಿಯಲ್ಲಿದೆ. ಎಲ್ಲಿ ಪತ್ತೆಯಾಗಿದೆ ಅಂದ್ರೆ ಬಾದಾಮಿಯಲ್ಲಿ ಪತ್ತೆಯಾಗಿದೆ ಅಂತ ನಾವು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇನ್ನೊಂದು, ಬಾದಾಮಿಯಲ್ಲಿ ಒಂದು ಉತ್ಸವ ನಡೀತದೆ, ಅದನ್ನ ಚಾಲುಕ್ಯ ಉತ್ಸವ ಅಂತ ಕರಿತೀವಿ. ಏನಂತ ಕರಿತೀವಿ? ಚಾಲುಕ್ಯ ಉತ್ಸವ ಅಂತ ಕರಿತೀವಿ. ಇದು ಬಾದಾಮಿಯಲ್ಲಿ ನಡೆದು ತುಂಬಾ ಸಲ ಈ ಕ್ವಶನ್ ಅನ್ನ ಪಿಸಿಯಲ್ಲಿ ಕೇಳಿದ್ದಾರೆ. ಬಾದಾಮಿ ಉತ್ಸವ ಎಲ್ಲಿ ನಡೀತದೆ? ಚಾಲುಕ್ಯ ಉತ್ಸವ ಎಲ್ಲಿ ನಡೀತದೆ ಅಂದ್ರೆ ಬಾದಾಮಿಯಲ್ಲಿ ನಡೀತದೆ. ಬಾದಾಮಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತಾ ಹೋಗುತ್ತೆ. ಇನ್ನೊಂದು, ಈ ಬಾಗಲಕೋಟೆಯಲ್ಲಿ ಯಡಹಳ್ಳಿ ಅನ್ನೋ ಊರು ಕಂಡು ಬರುತ್ತೆ. ಯಾವ ಊರು? ಯಡಹಳ್ಳಿ. ಇಲ್ಲಿ ಚಿಂಕಾರ ಅನ್ನೋ ಜಿಂಕೆಗಳಿಗೆ, ಚಿಂಕಾರೋ ಅನ್ನೋ ಜಿಂಕೆಗಳಿಗೆ ಈ ಯಡಹಳ್ಳಿ ಏನಾಗಿದೆ? ಫೇಮಸ್ ಆಗಿದೆ. ಯಾವುದು? ಯಡಹಳ್ಳಿ ಅನ್ನುವಂಥದ್ದು. ಈ ಯಡಹಳ್ಳಿ ಅನ್ನೋ ಊರಲ್ಲಿ ಚಿಂಕಾರ ಅನ್ನೋ ಜಿಂಕೆಗಳು ಅತಿ ಹೆಚ್ಚು ಇರೋದ್ರಿಂದ ಬಹಳ ಪ್ರಸಿದ್ಧಿಯನ್ನ ಏನ್ ಮಾಡಿದೆ? ಯಡಹಳ್ಳಿ ಪಡಿತಾ ಹೋಗಿದೆ. ಹೀಗೆ ಬಾಗಲಕೋಟೆ ಬಗ್ಗೆ ನಾವು ಇನ್ಫಾರ್ಮೇಶನ್ ಅನ್ನ 1 by 1 ಏನ್ ಮಾಡ್ತಾ ಹೋಗ್ಬೇಕು?
ತಿಳ್ಕೊಳ್ತಾ ಹೋಗ್ಬೇಕು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಬಾಗಲಕೋಟೆಯಲ್ಲಿ ಬರೋದು ಯಾವುದು ಪಟ್ಟದ ಕಲ್ಲು. ಯಾವುದು ಪಟ್ಟದ ಕಲ್ಲು. ಜೊತೆಗೆ ಇನ್ನೊಂದು ಊರು ಯಾವ್ದಪ್ಪ ಅಂದ್ರೆ ಐಹೊಳೆ. ಯಾವುದು ಐಹೊಳೆ. ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಇಷ್ಟು ಪ್ಲೇಸ್ ಬರೋದಿಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ನಿಮ್ಗೆ ನೆನಪಿದೆ ಐಹೊಳೆ ಜಿಲ್ಲೆಯನ್ನ ಅಥವಾ ಐಹೊಳೆ ಪ್ರದೇಶವನ್ನ ಏನಂತ ಕರಿತೀವಿ ಅಂದ್ರೆ ದೇವಾಲಯಗಳ ಏನಂತ ಕರಿತೀವಿ? ತೊಟ್ಟಿಲು ಅಂತ ಕರಿತೀವಿ. ಏನಂತ ಕರಿತೀವಿ? ದೇವಾಲಯಗಳ ತೊಟ್ಟಿಲು ಅಂತ ಕರಿತೀವಿ ಆ ಪ್ರದೇಶವನ್ನ, ಐಹೊಳೆಯನ್ನ. ಸೊ ಈಗ ನೆನ್ಪಿರಂಗೆ ಐಹೊಳೆ ಯಾತಕಪ್ಪ ಫೇಮಸ್ ಅಂದ್ರೆ ಅತಿ ಹೆಚ್ಚು ದೇವಾಲಯಗಳಿಗೆ ಫೇಮಸ್ ಆಗಿರೋದ್ರಿಂದ ದೇವಾಲಯಗಳ ತೊಟ್ಟಿಲು ಅಂತ ಕರಿತೀವಿ. ಅದೇ ರೀತಿ ಈ ಬಾಗಲಕೋಟೆ ಜಿಲ್ಲೆಯ ಹನಗುಂದ, ಯಾವುದು ಹನಗುಂದ ತಾಲೂಕಿನಲ್ಲಿ ಐಹೊಳೆ ಎಂಬ ಊರಿನಲ್ಲಿ ಮೇಗುತಿ ಅನ್ನೋ ದೇವಾಲಯ ಇದೆ. ತುಂಬಾ ತುಂಬಾ ಇಂಪಾರ್ಟೆಂಟ್ ಇದು. ಓಕೆನಾ? ಸೊ ಯಾವುದು ಹನಗುಂದ ತಾಲೂಕಿನ ಐಹೊಳೆ ಊರಿನ ಮೇಗುತಿ ಅನ್ನೋ ಒಂದು ದೇವಾಲಯದಲ್ಲಿ ಐಹೊಳೆ ಶಾಸನ ಇದೆ. ಯಾವ ಶಾಸನ? ಐಹೊಳೆ ಶಾಸನ ಇದೆ. ಇದನ್ನ ಯಾರಪ್ಪ ಕೆತ್ತಿಸ್ತೋರು ಅಥವಾ ಬರೆಸ್ತೋರು ಅಂದ್ರೆ ಅವನ ಹೆಸರು ರವಿಕೀರ್ತಿ. ಯಾರವನು? ರವಿಕೀರ್ತಿ. ರವಿಕೀರ್ತಿ ಒಬ್ಬ ಕವಿ. ಏನಾಗಿದ್ದ? ಒಬ್ಬ ಕವಿ ಆಗಿದ್ದ. ಯಾರ ಆಸ್ಥಾನದ ಕವಿ ಅಂದ್ರೆ ಎರಡನೇ ಪುಲಕೇಶಿ. ಎರಡನೇ ಪುಲಕೇಶಿಯ ಆಸ್ಥಾನದ ಕವಿಯಾಗಿದ್ದ. ಯಾರಪ್ಪ ಅಂದ್ರೆ ಅವನು ರವಿಕೀರ್ತಿ. ಈ ರವಿಕೀರ್ತಿ ಐಹೊಳೆ ಶಾಸನವನ್ನ ಏನ್ ಮಾಡ್ತಾನೆ? ಕೆತ್ತಿಸ್ತಾರೆ. ಈ ಐಹೊಳೆ ಶಾಸನ ಎಲ್ಲಿದೆ ಅಂದ್ರೆ ಮೇಗುತಿ ದೇವಾಲಯದಲ್ಲಿದೆ. ಈ ಎಲ್ಲ ಇನ್ಫಾರ್ಮೇಶನ್ ಸಿಗೋದು ನಮ್ಗೆ ಎಲ್ಲಿ? ಬಾಗಲಕೋಟೆ ಜಿಲ್ಲೆಯಲ್ಲಿ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ನರ್ಮದಾ ನದಿ ಕದನದ ಬಗ್ಗೆ ಈ ಐಹೊಳೆ ಶಾಸನ ಏನ್ ಮಾಡುತ್ತೆ? ನಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಗಳನ್ನ ಏನ್ ಮಾಡುತ್ತೆ? ಪ್ರೊವೈಡ್ ಮಾಡುತ್ತೆ. ಯಾಕೆ ಸರ್ ಇಂಪಾರ್ಟೆಂಟ್ ಇದು ನರ್ಮದಾ ನದಿ ಕದನ ಅಂದ್ರೆ ಹಿಮ್ಮಡಿ ಪುಲಕೇಶಿ ಅಥವಾ ಎರಡನೇ ಪುಲಕೇಶಿ ಮತ್ತು ಹರ್ಷವರ್ಧನ ನಡುವೆ ನಡೆದಂತ ಅತ್ಯಂತ ಭೀಕರ ಕದನವೇ ನರ್ಮದಾ ನದಿ ಕದನ. ಈ ಮೂಲಕ ಎರಡನೇ ಪುಲಕೇಶಿಗೆ ಏನೊಂದು ದಕ್ಷಿಣ ಪಥೇಶ್ವರ ಅನ್ನೋ ಬಿರುದನ್ನ ನೀಡಲಾಗುತ್ತೆ. ಹಾಗಾಗಿ ನರ್ಮದಾ ನದಿ ಕದನ ತುಂಬಾ ಇಂಪಾರ್ಟೆಂಟು. ಸೊ ಮೇಗುತಿ ದೇವಾಲಯ ಇಂಪಾರ್ಟೆಂಟು. ಈ ಮೇಗುತಿ ದೇವಾಲಯ ಕಂಡುಬರದೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತಾ ಹೋಗುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ ನಾವೆಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಅಂದ್ರೆ ಬಾಗಲಕೋಟೆ ಜಿಲ್ಲೆ ತುಂಬಾ 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 ಇಂಪಾರ್ಟೆಂಟ್ ಆಗಿರೋ ಜಿಲ್ಲೆ. ಐತಿಹಾಸಿಕವಾಗಿ ಅನೇಕ ಘಟನೆಗಳು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಇನ್ನೊಂದು ಬಹಳ ಇಂಪಾರ್ಟೆಂಟ್, ಇಲ್ಲಿ ಇಳಕಲ್ ಅನ್ನೋ ಊರಿದೆ. ಯಾವುದು? ಇಳಕಲ್ ಅನ್ನೋ ಊರಿದೆ. ಇದು ಯಾವ್ದಕ್ ಫೇಮಸ್ ಸರ್ ಅಂದ್ರೆ ಒಂದು ನಿಮ್ಗೆ ಗೊತ್ತಿರೋ ಹಾಗೆ ಸೀರೆಗಳಿಗೆ. ಅದಕ್ಕೆ ಇಳಕಲ್ ಸೀರೆ ಕೇಳಿರ್ತೀರ ನೀವು. ಸೀರೆಗಳಿಗೆ ಏನಾಗಿದೆ? ಇದು ಹೆಸರುವಾಸಿಯಾಗಿದೆ. ಇನ್ನೊಂದು ಪಿಂಕ್ ಗ್ರಾನೈಟ್ ಕಲ್ಲುಗಳಿಗೂ ಕೂಡ ಯಾವುದು ಈ ಇಳಕಲ್ ಅನ್ನೋ ಪ್ರದೇಶ ಏನಾಗಿದೆ? ಫೇಮಸ್ ಆಗಿದೆ. ಈ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ. ಪಿಂಕ್ ಗ್ರಾನೈಟ್ ಇಳಕಲ್ ಸಿಗುತ್ತೆ. ಸೀರೆಗಳಿಗಲ್ಲೂ ಕೂಡ ಏನಾಗಿದೆ? ಇಳಕಲ್ ಫೇಮಸ್ ಆಗಿದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಬಾಗಲಕೋಟೆಯಲ್ಲಿ ನಮ್ಗೆ ಕಂಡು ಬರುವಂತದ್ದು, ಇಲ್ಲಿ ಹಲಗಲಿ ಅನ್ನೋ ಊರು ಬರುತ್ತೆ. ಯಾವುದು? ಹಲಗಲಿ. ಹಲಗಲಿ ಯಾತಕಪ್ಪ ಫೇಮಸ್ ಅಂದ್ರೆ ಸಶಸ್ತ್ರ ದಂಗೆ 1857ರಲ್ಲಿ ನಡೆಯುತ್ತೆ. ಸೊ ಹಲಗಲಿ ಬೇಡರು ಅನ್ನೋದು ನಿಮ್ಗೆ ಐತಿಹಾಸಿಕವಾಗಿ ನೋಡ್ತಾ ಹೋಗ್ಬೋದು. ಈ ಹಲಗಲಿಯ ಸಶಸ್ತ್ರ ದಂಗೆ 1857ರಲ್ಲಿ ನಡೆದಿದ್ದು. ಈ ಹಲಗಲಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ನಾನು ಅದಕ್ಕೆ ಮೊದಲೇ ಹೇಳಿದ್ದು ಐತಿಹಾಸಿಕವಾಗಿ ಬಾಗಲಕೋಟೆ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಹೋಗುತ್ತೆ. ಇನ್ನೊಂದು ಮುದೋಳ್ ಅನ್ನೋ ಊರು ಬರುತ್ತೆ ಇಲ್ಲಿ. ಯಾವ ಊರು? ಮುದೋಳ್ ಯಾದಕ್ಕೆ ಅಂದ್ರೆ ಮುದೋಳು ನಾಯಿಗಳಿಗೆ ಅಥವಾ ಮುದೋಳ್ ನಾಯಿ ಅಂತಾನೆ ಕರಿತಾ ಹೋಗ್ತೀವಿ. ಮುದೋಳ್ ನಾಯಿ ತಳಿಗಳಿಗೆ ಏನಾಗಿದೆ? ಈ ಮುದೋಳ್ ತುಂಬಾ ಫೇಮಸ್ ಅನ್ನ ಹೊಂದಿದೆ. ತುಂಬಾ ಸಲ PC ಎಕ್ಸಾಮ್ಗಳಲ್ಲಿ ಈ ಮುದೋಳ್ ತಳಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾ ಹೋಗ್ತಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಪ್ರದೇಶ ಇದೆ. ಇಲ್ಲಿ ಮುದೋಳ್ ನಾಯಿ ಅನ್ನೋದು ಏನ್ ಮಾಡಿದೆ? ತುಂಬಾ ಪ್ರಾಮುಖ್ಯತೆಯನ್ನ ಪಡೆದಿದೆ. ಇದನ್ನ ಭಾರತದ ಮಿಲಿಟರಿಗಳಲ್ಲೂ ಕೂಡ ಈ ನಾಯಿಯನ್ನ ಏನ್ ಮಾಡ್ತಾರೆ?
ಬಳಸ್ತಾ ಹೋಗ್ತಾರೆ. ಅಷ್ಟು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಈ ಮುಧೋಳ್ ನಾಯಿ ತಳಿಗಳೇನಾಗಿದೆ ಪ್ರಖ್ಯಾತಿಯನ್ನ ಗಳಿಸ್ತಾ ಹೋಗ್ತವೆ. ಹಾಗಾಗಿ ನಾನು ಹೇಳ್ದಂಗೆ ಐತಿಹಾಸಿಕವಾಗಿ ಬಾಗಲಕೋಟೆ ಜಿಲ್ಲೆ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಹೋಗ್ತದೆ ಅಂತ. ಇನ್ನೊಂದ್ 2-3 ವಿಷಯ ಇದೆ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ, ನೆನ್ಪಿರ್ಲಿ. ಮುಧೋಳ್ ಅಂತ ನಾನು ಆಲ್ರೆಡಿ ಹೇಳಿದೆ. ಈ ಮುಧೋಳ್ನಲ್ಲಿ ರನ್ನ ಉತ್ಸವ ನಡೀತದೆ. ಯಾವ ಉತ್ಸವ? ರನ್ನ ಉತ್ಸವ. ನಾನು ಆಲ್ರೆಡಿ ಹೇಳಿದೆ. ಬಾದಾಮಿಯಲ್ಲಿ ಚಾಲುಕ್ಯ ಉತ್ಸವ ನಡೀತದೆ ಅಂತ ನಾನು ಆಲ್ರೆಡಿ ಹೇಳಿದೆ. ಅದೇ ರೀತಿ ಮುಧೋಳ್ನಲ್ಲಿ ರನ್ನ ಉತ್ಸವ ಏನ್ ಮಾಡುತ್ತೆ, ನಡೀತಾ ಹೋಗುತ್ತೆ. ಪಟ್ಟದಕಲ್ಲು ಏನಿದೆ, ಪಟ್ಟದಕಲ್ಲು ಈ ಪ್ರದೇಶದಲ್ಲಿ 1887ರಲ್ಲಿ ಏನಾಗಿದೆ, ಇದು ವಿಶ್ವ ಪರಂಪರೆ ಪಟ್ಟಿಗೆ ಏನ್ ಮಾಡಿದೆ, ಏನನ್ನ ಸೇರಿಸಲಾಗಿದೆ. ಯಾವ ಪ್ರದೇಶವನ್ನ? ಪಟ್ಟದಕಲ್ಲು ಪ್ರದೇಶವನ್ನ ಅಥವಾ ಪಟ್ಟದಕಲ್ಲು ಅನ್ನೋ ಐತಿಹಾಸಿಕ ಪ್ರದೇಶವನ್ನ ಏನ್ ಮಾಡಲಾಗಿದೆ, 1887ರಲ್ಲಿ ವಿಶ್ವ ಪರಂಪರೆಯ ಪಟ್ಟಿಗೆ ಏನ್ ಮಾಡಲಾಗಿದೆ, ಪಟ್ಟದಕಲ್ಲನ್ನ ಸೇರಿಸಲಾಗಿದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆ ಒಂದು ಐತಿಹಾಸಿಕವಾದ ಜಿಲ್ಲೆ. ಈ ಜಿಲ್ಲೆಯ ಮುಖಾಂತರ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆಗಳಿರ್ತವೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.